ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಸಂಕ್ರಾಂತಿ ಇರೋದ್ರಿಂದ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡ್ಕೊಂಡ್ಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಕೂಡ ನನಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ಮೊದಲು ಬ್ಯಾಕ್ಗ್ರೌಂಡ್ಗೆ ಸ್ಕ್ರೀನ್ ಹಾಕ್ಕೊಂಡಿದ್ದೀನಿ. ಸೊ ಕೆಳಗಡೆಗೆ ಒಂದು ಗ್ರೀನ್ ಮ್ಯಾಟ್ ಇತ್ತು ಅಂತ ಹೇಳಿಬಿಟ್ಟು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 3 ಕಬ್ಬನ್ನ ಸಮವಾಗಿ ಕಟ್ಕೊಂಡಿದ್ದೀವಿ. ನೆಕ್ಸ್ಟು ಒಂದು ಮಣ್ಣಿಂದು ಮಡಕೆ ಇತ್ತು, ಅದಕ್ಕೆ ನಾನು ಕಾಟನ್ ಹಾಕ್ಕೊಂಡು ಡೆಕೋರೇಟಿವ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಒಂದು ಆರ್ಟಿಫಿಷಿಯಲ್ ಫ್ಲವರ್ ಹಾಕ್ಕೊಂಡು ಫ್ಲವರ್ ಪಾಟ್ನ ಮಾಡ್ಕೊಳ್ತಾ ಇದ್ದೀನಿ. ಗೋಲ್ಡ್ ಕಲರ್ ಪೇಂಟ್ ಮಾಡ್ಕೊಂಡಿದ್ದೆ ಅದಕ್ಕೆ ಬೌಲ್ಗೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಲೈಟಿಂಗ್ಸ್ ಕೂಡ ನನ್ನ ಹಸ್ಬೆಂಡ್ ಹಾಕ್ಕೊಡ್ತಾ ಇದ್ದಾರೆ ಒಂದು ಎಕ್ಸ್ಟ್ರಾ ಲುಕ್ಗೋಸ್ಕರ. ಸೊ ಇವಾಗ ನಾನು ಫೈನಲ್ ಲುಕ್ನ ತೋರಿಸ್ತಾ ಇದ್ದೀನಿ. ನಾನು ವಾಟರ್ ಸೆನ್ಸರ್ದು ಕೂಡ ಲ್ಯಾಂಪ್ನ ಯೂಸ್ ಮಾಡಿದ್ದೀನಿ. ಆರ್ಟಿಫಿಷಿಯಲ್ ಚೆಂಡು ಹೂದು ಬರುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಬೌಲಲ್ಲಿ ಕಡಲೆಕಾಯಿ, ಗೆಣಸು, ಅವರೆಕಾಯಿ, ಎಳ್ಳು ಬೆಲ್ಲನ ಇಟ್ಕೊಂಡಿದ್ದೀನಿ ಡೆಕೋರೇಟಿವ್ಗೋಸ್ಕರ. ಹಾಗೆ ಕಬ್ಬನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಹಾಗೆ ತುಂಬ ನ್ಯಾಚುರಲ್ ಆಗಿ ಇದೆ. ನಾನು ಫಸ್ಟ್ ಟೈಮ್ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ದು. ಈ ಸತಿ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಮಾಡಿಕೊಂಡೆ. ಸೊ ನೆಕ್ಸ್ಟು ಮನೆ ಮುಂದೆ ರಂಗೋಲಿ ಬಿಟ್ಕೊಂಡು ಇವಾಗ ಕಲರ್ನೆಲ್ಲ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಎಲ್ಲ ಕೆಲಸ ಆದಮೇಲೆ ದೇವ್ರ ಪೂಜೆನ ಮಾಡಿಕೊಂಡೆ. ಹಾಗೆ ಹೊರಗಡೆ ಡೆಕೋರೇಷನ್ ಏನು ಮಾಡ್ಕೊಂಡಿರ್ತೀನಲ್ಲ, ಅದಕ್ಕೂ ಕೂಡ ನಾನು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ನೆಕ್ಸ್ಟು ಅಮ್ಮನ ಮನೆಗೆ ಹೊರಟ್ವಿ. ಅಲ್ಲಿ ಕೂಡ ಕಾರ್ಗೆಲ್ಲ ಪೂಜೆ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಹೊರಟ್ವಿ. KM ದೊಡ್ಡಿ ಹತ್ರ ಇರೋ ಹಣ್ಣೂರು, ಅಲ್ಲಿರೋ ಹಣ್ಣೂರೊಟ್ಟಿ ಮಾರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ನಮ್ಮ ಮನೆ ದೇವರು. ಸೊ ಪಾಪನ ಕರ್ಕೊಂಡು ಯಾವತ್ತೂ ಬಂದಿರಲಿಲ್ವಲ್ಲ, ಹಾಗೆ ಪೂಜೆ ಮಾಡಿಸ್ದಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಹಬ್ಬದ ದಿನ ಬಂದಿದ್ದೀವಿ. ಇಲ್ಲಿ ಪ್ರತಿದಿನ ದೇವಸ್ಥಾನ ತೆಗ್ದಿರಲ್ಲ, ಹಬ್ಬಗಳಲ್ಲಿ ತೆಗ್ದಿರುತ್ತೆ. ಸೊ ಆವಾಗ ಬಂದು ನಾವು ವರ್ಷಕ್ಕೊಂದು ಸರ್ತಿ ಬಂದು ಪೂಜೆನ ಮಾಡಿಸ್ಕೊಂಡು ಹೋಗ್ತೀವಿ. ನಾವು ಪ್ರತಿ ಸತಿ ಸಂಕ್ರಾಂತಿ ಹಬ್ಬದ ದಿನವೇ ಬಂದು ನಾವು ಪೂಜೆನ ಮಾಡಿಸ್ಕೊಂಡು ಹೋಗ್ತೀವಿ. ನೆಕ್ಸ್ಟು ನಾವು ಅಲ್ಲೇ ಇದ್ದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟು ನಮ್ಮನೆ ದೇವರು ಮದ್ದೂರ ಹತ್ರ ಇರೋದು ಕಂಚಿ ವರದರಾಜ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಅಲ್ಲೂ ಕೂಡ ಪೂಜೆಯನ್ನು ಮಾಡಿಸ್ಕೊಂಡು ದರ್ಶನ ಮಾಡಿಕೊಂಡು ಹೊರಟ್ವಿ. ನೆಕ್ಸ್ಟು ಅಲ್ಲೇ ಪಕ್ಕದಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಇದೆ. ನೆಕ್ಸ್ಟು ಅಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಂಡ್ವಿ. ನಾವು ಹೋಗಿದ್ದು ಭೂವರ ಸ್ವಾಮಿ ದೇವಸ್ಥಾನಕ್ಕೆ, ಕಲ್ಲಹಳ್ಳಿ ಹತ್ರ ಇದೆ. ಸೊ ಅಪ್ಪ ಅಮ್ಮ ಪ್ರತಿ ಸತಿ ಅಂದ್ಕೊಳ್ತಾ ಇದ್ರು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು. ಸೊ ಈ ಸತಿ ನಮ್ಮ ಜೊತೆನೇ ಬಂದಿದ್ದರು. ದೇವ್ರ ದರ್ಶನ ಎಲ್ಲ ಮುಗೀತು, ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ. ಹಾಗೆ ಅಲ್ಲಿ ನದಿ ಹತ್ರ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಹೊರಟ್ವಿ. ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ಹಾಗೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.